ಬರೋದು ಬಿಡೋದು ಅದು ಮುಂದೆ ಅದು. ಆದರೆ ಮೊನ್ನೆ ಬಿ ಜೆ ಪಿಗೆ ನಾವು ಓಟ್ ಹಾಕಿದ್ದೆ, ಅದಕ್ಕೆ ಹಾಕಿದೆ, ನಾ ಯಾವ ಪಕ್ಷದಂದು ಎಮ್ ಎಲ್ ಎದನ್ನ ಹಾಕೀನಿ, ಅದಕ್ಕೆ ವೇದಿ ಹೊಡ್ಕೊಂಡವು. ನಾವು ಏನು ತಿಳ್ಕೊಂಡಿದ್ರು, ಒಂದು ಏನೋ ಕಾಂಗ್ರೆಸ್ನವ್ರು ಒಂದು 7-8 ಕೋಟಿ ರೂಪಾಯಿ ಕೊಡ್ತಾರೆ, ಅಭಿವೃದ್ಧಿಗೇನೋ ಒಂದು ಏನೋ 50 ಕೋಟಿ ರೂಪಾಯಿ ಕೊಡ್ತಾರ್ತೇನೋ ಆಶ್ವಾಸನೆ ಕೊಟ್ಟು ಓಟ್ ಹಾಕಲ್ಲ. ಮಂದಿ ಬಿ ಜೆ ಪಿ ಹಾಕ್ಯಾರಲ್ಲ, ಯಾರು ಹಾಕ್ಯಾರೋ ಗುರ್ತಲೇ ರಾಜ್ಯಾಧ್ಯಕ್ಷರೇ ಹಾಕ್ಸನತ್ರ ನಮಗೂ ಸುದ್ದಿ ಐತಿ. ಅವನೇ ಇಲ್ಕಂದ್ರೆ ನೀವು ಡಿ ಕೆ ಶಿವಕುಮಾರ್ ಹೇಳ್ದಂಗೆ ಹಾಕಲಿಲ್ಲ ಅಂದ್ರೆ ನಾನು ಎಲ್ಲ ಹಗರಣಗಳು ತೆಗಿತಾನೆ. ವೋಟಿಂಗ್ ಆದ ಮ್ಯಾಗ ವಿಪ್ ಇಶ್ಯೂ ಮಾಡ್ತಾರೆ ರಾಜ್ಯಾಧ್ಯಕ್ಷರು. ವೋಟಿಂಗ್ ಆದ್ಮ್ಯಾಗ ಯಾರು ವಿಪ್ ಇಶ್ಯೂ ಮಾಡ್ತಾರೆ? ವೋಟಿಂಗ್ಗಿಂತ ಮೊದಲು ವಿಪ್ ಇಶ್ಯೂ ಮಾಡ್ತಾರೆ. ಅವ್ರು ವಿಪ್ ತೊಗೊಲಿ, ಅವ್ರ ಮನೆಗೆ ಹೋಗಿ ಹಚ್ತಾರೆ. ನೀವು ಅಧ್ಯಕ್ಷ ಅಲ್ಲಿ ಓಟ್ ಹಾಕಿ ಬರ್ತಾರೆ, ಅಲ್ಲಿಂದ ವಿಪ್ ಬರ್ತಾರೆ. ಅಂದ್ರೆ ಭಾರಿ ವ್ಯವಸ್ಥಿತವಾಗಿ ಡಿ ಕೆ ಶಿವಕುಮಾರ್ಗೆ ಸಹಾಯ ಮಾಡಲಿಕ್ಕೆ ಈ ರಾಜ್ಯಾಧ್ಯಕ್ಷ ಅತ್ಯಂತ ನಾಚಿಕೆಗೇಡಿ ಕೆಲಸ ಈ ರಾಜ್ಯದಲ್ಲಿ ಮಾಡ್ಯಾರ. ಹೌದು, ನಾ ಯಾಕೆ ಕೊಟ್ಟೆ ಅಂದ್ರೆ ನೋಡ್ರಿ, ನಾ ಬರೀ ಹೋಗಿ ಅಲ್ಲಿ ನಾನು ಏನಾರು ಓಟ್ ಹಾಕಿದ್ರೆ ಈ ನನ್ನ ಮಕ್ಕಳು ಅದಾರಲ್ಲ, ಅವನು ಫೇಕ್ ಅಕೌಂಟ್ ಅದಲ್ಲ ಸಾಮಾಜಿಕ ಚಾಲದ, ಆದರೂ ಹಾಕಿದ್ರು ಅವರು. ಯತ್ನಾಳರು ಕಾಂಗ್ರೆಸ್ಗೆ ಹಾಕಿದ್ದಾರೆ ಅನ್ನೋ ಸಂದೇಹವಿದೆ. ನಿಮ್ಮ ಅಭಿಪ್ರಾಯ ಏನೋ ಹಾಕ್ಸಿದ್ದ. ನಾ ಇಷ್ಟೇ ಹೇಳ್ತೀನಿ ವಿಜಯೇಂದ್ರಗೆ, ನನ್ನ ವೈಯಕ್ತಿಕ ವಿಚಾರನಾಗ ನನ್ನ ಕುಟುಂಬದ ಬಗ್ಗೆ ಏನಾರೇ ನೀನು ಕೆಟ್ಟ ಶಬ್ದಗಳನ್ನು ಹಾಕಿದಿ ಅಂದ್ರೆ ನಿನ್ನ ಕುಟುಂಬದ ಇತಿಹಾಸ ನನ್ನ ಬಳಿ ಐತಿ, ನಿಮ್ಮ ಅಪ್ಪಂದು ನಿಮ್ಮ ಅವ್ವಂದು ಎಲ್ಲ ನನ್ನ ಬಳಿ ಇತಿಹಾಸ ಐತಿ. ನೀ ಸುಮ್ಮ ಹುಷಾರಲ್ಲೇ ಅಟ್ಟೆ ಇರಬೇಕು. ನಿನಗೆ ನಕಲಿ ಏನೋ ಫೇಸ್ಬುಕ್ನಾಗ ಅಕೌಂಟ್ ಮಾಡಿ ಹಸೆ ಬರೆಸ್ತೀಯಲ್ಲ, ನೀನು ಇತಿಹಾಸನೂ ನನಗೆ ಗೊತ್ತೈತಿ. ನಾನು ಬರ್ಸ್ಲಾಕ್ಕೆ ಚಾಲು ಮಾಡ್ತೀನಿ ಅಟ್ಟೆ. ಈಗ ಹೋಗೋ ಕಾಲ ಬಂದೈತಿ, ನನಗೆ ಮುಗಿದೈತಿ. ನೀ ಎಷ್ಟು ಶ್ರೇಷ್ಠ ಎಷ್ಟು ಒಳ್ಳೆಯ ರಾಜಕಾರಣಿ ಅಂತ ಗೊತ್ತಾಗೈತಿ. ಭಾಳ ಹಾರಾಡಬೇಡ. ನೀ ಏನಾರೇ ವೈಯಕ್ತಿಕ ನಾನು ವಿಷಯ ಹಾಕಿದಿ ನಿನ್ನ ಚೇಲಾಗಳ ಕಡೆಯಿಂದ ಅಂದ್ರೆ ಅದಕ್ಕಿಂತ ಕೆಟ್ಟ ವಿಷಯಗಳನ್ನ ನಾನು ಹೇಳ್ತೀನಿ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.